ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ತಿಳಿಸ್ತಕ್ಕಂಥ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಕನಕಗಿರಿಯ ಶ್ರೀ ಅಂಬರೀಷ್ ಸರ್ ಅವರ ಹತ್ತಿ ಕ್ರಾಸಿಂಗ್ ಹತ್ತಿ ಹೊಲದಲ್ಲಿದ್ದೀವಿ, ಪ್ಲಾಟಲ್ಲಿದ್ದೀವಿ. ಈ ಒಂದು ಪ್ಲಾಟು ಇವತ್ತಿಗೆ ಒಂದು ತಿಂಗಳದ ಮೇಲೆ ಸ್ವಲ್ಪ ದಿನಗಳಾಗಿದ್ದಾವೆ. ಇದಕ್ಕೇನು ಮಾಡಿದ್ವಿ ಅಂದ್ರೆ ನಾವು ನಮ್ಮ ಉರ್ವಿ ಕಂಪ್ನಿಯ ನೇಸರ್ ಮ್ಯಾಜಿಕ್ಕಿಂದ 35 ದಿನ ಆಗ್ಯದ. ಉರ್ವಿ ಕಂಪ್ನಿಯ ನೇಸರ್ ಮ್ಯಾಜಿಕ್ಕಿಂದ ಬೀಜೋಪಚಾರ ಮಾಡಿಸ್ಕೊಂಡು ಇಟ್ಟಿರೋದಷ್ಟೇ. ಬೀಜೋಪಚಾರ ಮಾಡಿಸಿ ಇಟ್ಟಿದ ಮೇಲೆ ಇದಕ್ಕೆ ಯಾವ ಸ್ಪ್ರೇನೂ ಮಾಡಿಸಿಲ್ಲ. ಆನಂತರ ಏನು ಫರ್ಟಿಲೈಸರ್ಗಳು ಕೂಡ ಕೊಟ್ಟಿಲ್ಲ. ನೀವು ಇಲ್ಲಿ ನೋಡ್ಬೋದು, ಬರೀ ಬೀಜೋಪಚಾರ ಮಾಡಿದ ಮೇಲೆ ಈ ಲೆಕ್ಕಕ್ಕೆ ಬಂದೈತೆ ಹತ್ತಿದು. ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಸರ್. ಪ್ರತಿಯೊಬ್ಬ ನನ್ನ ಅನ್ನದಾತರು ತಾವು ಇದನ್ನು ಅಬ್ಸರ್ವ್ ಮಾಡಬೇಕು. ಯಾಕೆ ಈ ಥರದ ವೀಡಿಯೋಗಳು ಮಾಡೋದಂದರೆ, ಬೀಜೋಪಚಾರ ಮಾಡಿರಿ ಅಂತ ಯಾಕೆ ಹೇಳೋದಂದರೆ, ಈ ಥರ ಬೆಳೆಗಳು ಸಮೃದ್ಧವಾಗಿ ಬರ್ತವೆ. ಬೀಜದಿಂದ ಇರ್ತಕ್ಕಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ಬೀಜಕ್ಕೆ ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಆನಂತರ ಒಳ್ಳೆ ಗ್ರೋತನ್ನು ಕೊಡ್ತದೆ. ನೋಡ್ಬೋದು, ಆಲ್ರೆಡಿ ಫ್ಲವರ್ ಸ್ಟಾರ್ಟ್ ಆಗಕತ್ತಿದೆ, ಕೊಲೆಗಳ ಪ್ರಮಾಣವೂ ಚೆನ್ನಾಗಿ ಆಗಕತ್ತೈತೆ. ಇನ್ನು ನಾವು ಇದಕ್ಕೆ ನಮ್ಮ ಮ್ಯಾಕ್ಸನ್ನು ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಕೊಟ್ಟಾದಮೇಲೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಈ ಕುರಿತು ನಾನೇ ಮಾತಾಡೋದಲ್ಲ, ನಮ್ಮ ಸರ್ ಇದ್ದಾರೆ, ಅಂಬರೀಷ್ ಸರ್, ಈ ಹೊಲದ ಓನರು. ಅವ್ರ ಜೊತೆಗೆ ಒಂದೆರಡು ನಮ್ಮ ಮಾತನ್ನು ಮಾತಾಡ್ಸೋಣ. ದಣಿ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಆರಾಮಿದ್ದೀರಿ? ಆರಾಮ್ ಸರ್, ಆರಾಮ್ ರೀ. ಈ ನಿಮ್ಮ ಹತ್ತಿಗೆ ಏನೇನು ಮಾಡಿರಿ ಸರ? ಸರ ನಾವು ಏನು ಮಾಡಿಲ್ಲ ಸರ, ಬೀಜೋಪಚಾರ ಮಾಡಿ ಇಟ್ಟಿವಿ ಸರ. ಹಾಂ ಸರ. ತಿರುಗಿ ಹೊಳ್ಳಿ ಇನ್ನೂ ಸ್ಪ್ರೈ ಕೂಡ ಮಾಡಿಲ್ಲ ಸರ. ಹಾಂ ಸರ. ಒಂದ್ಸಲ ಅಷ್ಟೇ ಕಳೆ ತೆಗ್ದಿವಿ ಸರ. ಹಾಂ. ಮೊನ್ನೆ ಇನ್ನೂ ಗೊಬ್ಬರ ಕೊಟ್ಟಿನಿ ಸರ್, 3 ದಿನ ಆಗಿದೆ ಅಷ್ಟೇ. ಹಾಂ 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 ಹಾಂ. ಇನ್ನೂ ನೀರು ಕೂಡ ಕೊಟ್ಟಿಲ್ಲ ಸರ್. ಹಾಂ ಸರ. ಈ ಥರ ಬಂದಿದೆ ಸರ್ ನಮ್ಮಲ್ಲಿ. ನಿಮಗೆ ಖುಷಿ ಅನ್ಸತ್ತೆ ಸರ್ ಈ ಥರ ಬಂದಿದ್ದಕ್ಕೆ? ತುಂಬ ಖುಷಿ ಅನ್ಸತ್ತೆ ಸರ್. ನಮ್ಗೆ ಉರ್ವಿ ಕಂಪ್ನಿಗೆ ಪ್ರಾಡಕ್ಟ್ಗಳೆಲ್ಲ ಅದ್ಭುತ ಕೆಲಸ ಮಾಡ್ಯಾವ. ಅದ್ಭುತ ಕೆಲಸ ಮಾಡ್ತಾ ಸರ್. ನನಗೆ ಅದ್ರ ಮೇಲೆ ಭಾಳ ಆಸಕ್ತಿ ಭಾಳ ಐತೆ ಸರ್, ನಾವು ಮಾಡ್ಬೇಕು ಅನ್ನೋದು. ಉಳಿದಂಥ ನಮ್ಮ ಕ್ರಾಸ್ ಸೀಡ್ಸ್ ಮಾಡೋರಾಗಿರ್ಬೋದು, ಬೇರೆ ಬೇರೆ ಬೆಳೆ ಮಾಡೋರಾಗಿರ್ಬೋದು, ಈ ನಮ್ಮ ಪ್ರಾಡಕ್ಟ್ಗಳು ಬಳಸ್ಬೋದೇನು ಸರ? ಸರ್ ಆರಾಮ್ಸಾಗಿ ಬಳಸ್ಬೋದು ಸರ್. ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರ್ ಇದರಲ್ಲಿ. ಹೌದಾ? ಖರ್ಚು ಕಡಿಮೆ ಆಗುತ್ತೆ ಸರ್, ಉತ್ತಮ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಸರ, ಇದ್ರ ಜೊತೆಗೆ ನೀವು ಓದ್ ಬೆಳೆಯಿಂದ ನಿಮ್ಮ ತೊಗರಿಗೆ ತಗೊಂಡ್ರಿ, ಚಳ್ಳಂಬ್ರಕಾಯಿಗಳಿಗೆ ತಗೊಂಡ್ರಿ, ಅವೆಲ್ಲದರನ್ನ ನೋಡ್ಕೊಂಡು ಬಂದಿರಿ ನೀವು. ಎಲ್ಲದರಲ್ಲಿ ನನಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದೆ ಸರ್. ಹೌದಲ್ರಿ? ತುಂಬ ಚೆನ್ನಾಗಾಗುತ್ತಾ? ತುಂಬ ಚೆನ್ನಾಗಿ ಬರ್ತದೆ ಸರ್. ಹಾಂ, ಮಾಡ್ಬೋದು ಸರ್. ಯಾವ ರೈತರಾದ್ರೂ ತೊಗೊಂಡು ಮಾಡ್ಬೋದು ಸರ್. ಹೌದಲ್ರಿ? ಖರ್ಚು ಭಾಳ ಕಡಿಮೆ ಬರ್ತದೆ ಸರ್. ಹಾಂ 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 ಹಾಂ. ಕೆಮಿಕಲ್ ಹೊಡೆಯೋದ್ರಲ್ಲಿ ಸ್ವಲ್ಪ ಕಡಿಮೆ ಬರ್ತಾರೆ. ಕೆಮಿಕಲ್ ಜಾಸ್ತಿ ಆಗುತ್ತೆ, ಹಾಂ, ಇದ್ರದ್ದು ಖರ್ಚು ಕಡಿಮೆ ಬರ್ತಾರೆ. ಕಡಿಮೆ ಆಗ್ತದ. ಒಳ್ಳೆ ಉತ್ಪನ್ನ ಬರ್ತದೆ ಸರ್. ಹೌದಲ್ರಿ? ಭಾಳ ಉತ್ಪನ್ನ ಬರ್ತದೆ ಸರ್. ಹಾಂ ಹಾಂ ಹಾಂ. ಎಲ್ಲ ರೈತರು ಮಾಡ್ಬೋದು ಸರ್. ಇದು ಆರಾಮ್ಸಾಗಿ ತೊಗೊಂಡು ಮಾಡ್ಬೋದು. ಹೌದು. ಓಕೆ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಉಳಿದಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ಒಬ್ಬ ರೈತರು ಇದು ನಾ ಹೇಳ್ತಾ ಇರೋದು ತುಂಬ ಖುಷಿಲಿದ್ದು ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಇಷ್ಟು ಹತ್ರ 35 ದಿನದ ಹತ್ಯೆ ಆಗೈತಿದು. ಈ 35 ದಿನ ಹತ್ಯೆ ಆದರೂ ಕೂಡ ಯಾವುದೇ ಒಂದು ಸ್ಪ್ರೇ ಸಹಿತ ಮಾಡಿಲ್ಲ ಅವರು. ಯಾಕಂದ್ರೆ ಹುಳುಗಳು ಬರ್ತಾವೆ ಹತ್ಯೆ ಅಂದಮೇಲೆ, ಸಹಜವಾಗಿ ಕೀಟಗಳು ಬರ್ತಾವೆ. ರಸ ಇರೋಂಥ ಕೀಟಗಳು ಇರ್ಬೋದು, ಆಮೇಲೆ ಬೇರೆ ಬೇರೆ ಕೀಟಗಳು ಬರ್ತಾವೆ. ಅವು ಯಾವ ಕೀಟಗಳು ಕೂಡ ಇಲ್ಲಿಲ್ಲ. ಎಲೆ ಮುದುರಾಗ್ತಕ್ಕಂಥ ಸಮಸ್ಯೆಗಳು ಇರ್ತದೆ. ಇಲ್ಲಿ ನೋಡಿರಿ, ಯಾವುದೇ ಸಮಸ್ಯೆ ಕೂಡ ಇಲ್ಲ. ಇಷ್ಟು ಕ್ಲೀನಾಗೈತೆ ಅಂದ್ರೆ ಪ್ಲಾಟ್ ಇದು ತುಂಬ ಚೆನ್ನಾಗೈತೆ. ಹಂಗಾಗಿ ಉಳಿದಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ನಮ್ಮ ಉರ್ವಿ ಪ್ರಾಡಕ್ಟನ್ನು ಯಾರೇ ಕೊಡಲಿ, ನಮ್ಮ ಟೀಮ್ ಇರ್ಬೋದು ಅಥವಾ ಬೇರೆ ನಮ್ಮ ಇದರಲ್ಲಿ ಕೆಲಸ ಮಾಡೋಂಥವ್ರು ಇರ್ಬೋದು, ನಿಮಗೆ ರೆಕಮೆಂಡ್ ಮಾಡಿದ ತಕ್ಷಣ ಅವ್ರೇನು ಹೇಳ್ತಾರೆ ಅದಕ್ಕೆ ಸ್ವಲ್ಪ ಹೋಗೊಟ್ಟು ನೀವು ಆ ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮ್ಮ ಹೊಲಗಳು ಕೂಡ ಹೀಗೆ ಅದ್ಭುತವಾದಂಥ ಒಂದು ಬೆಳೆ ಬೆಳಿತಾವೆ. ಆನಂತರ ನಿಮ್ಮ ರಾಸಾಯನಿಕ ಕುರಿತಾದಂಥ ಖರ್ಚುಗಳು ಕಡಿಮೆ ಆಗ್ತವೆ. ಆಮೇಲೆ ಕೀಟನಾಶಕಗಳು ಇವುಗಳು ಬಳಸೋ ಪ್ರಮಾಣ ಕಡಿಮೆ ಆದಾಗ ನಿಮ್ಮ ಕೃಷಿ ಖರ್ಚು ವೆಚ್ಚಗಳು ಕಡಿಮೆ ಆಗಿ ಕೃಷಿ ಲಾಭದಾಯಕವಾಗುತ್ತದೆ ಅಂತ ಹೇಳ್ಕೊಂತ ನನ್ನ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಾ ಇದ್ವಿ. ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್.